ಸಕಲೇಶಪುರದ ಮಲೆನಾಡ ಮಡಿಲಲ್ಲಿ ಈಗ ತಲೆ ಎತ್ತಿದ್ದಾನೆ 16 ಅಡಿಯ ಬೃಹತ್ ವಾಯುಪುತ್ರ. ಕರಗೂರು ಕೋಡಿಗೆ ಪಾಲಹಳ್ಳಿ ಗ್ರಾಮದಲ್ಲಿ ಈ ಅಚ್ಚರಿಯ ಏಕಶಿಲಾ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಗವಿ ಬೆಟ್ಟದಿಂದ ಬಿಸ್ಲೆಘಾಟ್ ಹಾಗೂ ಸುಬ್ರಹ್ಮಣ್ಯದ ಕಡೆ ಪ್ರಯಾಣ ಮಾಡುವಾಗ ಮಾರ್ಗ ಮಧ್ಯೆ ಈ ದಿವ್ಯ ಮೂರ್ತಿ ನಮಗೆ ದರ್ಶನ ನೀಡುತ್ತೆ. ಹಸಿರಿನ ಪ್ರಕೃತಿ, ತಂಪಾದ ಗಾಳಿ ಮತ್ತು ಬೆಟ್ಟಗಳ ಮಧ್ಯೆ ನೆಲೆಸಿರುವ ಈ ಆಂಜನೇಯನ ದರ್ಶನವೇ ಒಂದು ಭಾಗ್ಯ. ಈ ಮೂರ್ತಿಯ ವಿಶೇಷತೆ ಅಂದ್ರೆ ಇದನ್ನು ಸಂಪೂರ್ಣವಾಗಿ ಒಂದೇ ಶಿಲೆಯಲ್ಲಿ ಕೆತ್ತಲಾಗಿದೆ. ಸ್ವಾಮಿಯ ಮುಖಭಾವ, ಹಸ್ತದ ವಿನ್ಯಾಸ ಮಾತ್ರವಲ್ಲ, ವಿಗ್ರಹದ ಹಿಂಭಾಗದಲ್ಲೂ ಇರುವ ಸುಂದರ ಕೆತ್ತನೆಗಳನ್ನು ನೋಡಲು ದಿವ್ಯವಾಗಿ ಕಾಣುತ್ತದೆ. ನೀವು ಈ ಮಾರ್ಗವಾಗಿ ಹೋಗುವಾಗ ತಪ್ಪದೆ ಈ ಅದ್ಭುತವಾದ ಪ್ರತಿಮೆಯನ್ನು ಭೇಟಿ ನೀಡಿ ಆಶೀರ್ವಾದ ಪಡೆಯಿರಿ. ಈ ದಿವ್ಯ ಮೂರ್ತಿ ನಿಮಗೆ ಹೇಗೆ ಅನಿಸಿತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ನಮ್ಮ ಪೇಜ್ ನ ಫಾಲೋ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.